ಟೈಮ್ ಇವಾಗ ಎಕ್ಸಾಕ್ಟ್ 5:40. ಸೊ ಏನಿವತ್ತು ಇಷ್ಟು ಬೇಗ ಎದ್ದು ಎಲ್ಲೋ ಹೊರಟಿದ್ದಾನೆ ಅಂತ ನೋಡ್ತಿದ್ದೀರಾ. ಸೊ ಇವತ್ತಿನ ಟ್ರಿಪ್ ಬಂದು ಬ್ಯಾಂಗ್ಳೂರ್ ಟು ಏರ್ಕಾಡ್. Erkard is famous for its hill station. ಒಳ್ಳೆ ಸೀನಿಕ್ ರೋಡ್ಗಳಿದೆ. ಇದೇ ಪ್ಲೇಸಿಗೆ ಹೋಗಬೇಕು ಅಂತ ಏನೂ ಸೆಲೆಕ್ಟ್ ಮಾಡಿಲ್ಲ, ಯಾಕಂದರೆ ನಾವು ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನೆನ್ನೆ ನೈಟು. ಸೊ ಫ್ರೈಡೇ ನೈಟ್ ಡಿಸೈಡ್ ಮಾಡಿ ಸ್ಯಾಟರ್ಡೇ ಮಾರ್ನಿಂಗ್ ಹೋಗ್ತಾ ಇದ್ದೀವಿ. ಸೊ ಈ ಥರ ಪ್ಲ್ಯಾನ್ಸ್ಗಳು ಅಷ್ಟೇ ವರ್ಕ್ ಆಗೋದು. ನಾವು ತಿಂಗಳನ್ಗಟ್ಟಲೆ ವಾರದಿಂದನೇ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ಯಾವುದೂ ಎಕ್ಸಿಕ್ಯೂಟೇ ಆಗೋಲ್ಲ. ಸೊ ಈ ಥರ ಶಾರ್ಟ್ ರೈಡ್ಸ್ಗಳೇ ಮಜಾ ಕೊಡೋದು. ಸೊ ಇದು 2 days ಟ್ರಿಪ್ಪು. ಸೊ ನಮ್ಮ ಫಸ್ಟ್ ಸ್ಟಾಪ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರು. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಎಲ್ಲರೂ ಬಂದಿದ್ದಾರೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಸೊ ಯಾರೂ ಫ್ಯೂಯಲ್ ಹಾಕ್ಸಿಲ್ಲ. ನಂದು ಆಲ್ರೆಡಿ ಒಂದೇ ಪಾಯಿಂಟ್ ಇರೋದು. ಸೊ ಫಸ್ಟ್ ಎಲ್ಲರೂ ಫ್ಯೂಯಲ್ ಅಪ್ ಮಾಡಿಸ್ಕೊಂಡು ಆಮೇಲೆ ಪೀಸಾಗಿ ಹೋಗ್ಬೋದು. ಫುಲ್ ಟ್ಯಾಂಕ್ ಹಾಕ್ರಿ. ಕನ್ನಡದವ್ರ ಅಣ್ಣ? ಹಾಂ, ಆಟೋ ಕಟ್ ಆಫ್ ಆಗುತ್ತಾ ಅದು? ಯೂಟ್ಯೂಬ್ ನೋಡ್ತೀರಾ ಅಣ್ಣ ನೀವು? ನೋಡ್ತೀರಾ? ಸುಹಾಸ್ ಸಂಚಾರಿ ಅಂತ ಇದೆ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಣ್ಣ. ಸೊ ನಾನು ಎಕ್ಸಾಕ್ಟ್ ಮನೆ ಬಿಟ್ಟಾಗ 5:30 ಏನೋ ಆ್ಯಕ್ಚುಲಿ. ಇವಾಗ ಟೈಮ್ ನೋಡೋದಾದರೆ ಆಲ್ಮೋಸ್ಟ್ 7 o'clock ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಸೇರಿ ಫ್ಯೂಯಲ್ ಆಗಿ ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ 1 hour ಬೇಕೇ ಬೇಕು. ಅದೇ ನೀವು ಗ್ರೂಪ್ ರೈಡ್ ಮಾಡಿದಾಗ ಈ ಥರ ಟೈಮ್ ಕನ್ಸ್ಯೂಮ್ ಆಗೇ ಆಗುತ್ತೆ. ಯಾಕಂದರೆ ಎಲ್ಲರೂ ರೆಡಿಯಾಗಿ ಎಲ್ಲರೂ ಒಂದು ಪ್ಲೇಸಿಗೆ ಬಂದು ಸೇರೋ ಅಷ್ಟೊತ್ತಿಗೆ ಒಂದೇ ಟೈಮಿಗೆ ಬರೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಗ್ರೂಪ್ ರೈಡ್ ಮಾಡಿದಾಗ ಅಷ್ಟೇ ಫನ್ ಇರುತ್ತೆ. ಸೋಲೋ ಟ್ರಿಪ್ ಒಂಥರ ಆದರೆ ಗ್ರೂಪ್ ರೈಡ್ ಇನ್ನೊಂಥರ. ಸೊ ನಾನು ಸೋಲೋ ಟ್ರಿಪ್ ಮಾಡಿದರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ 50-60 kilometers ಕವರ್ ಮಾಡಿರ್ತಿದ್ದೆ. ಬಟ್ ಫ್ರೆಂಡ್ಸ್ ಜೊತೆ ಹೋಗೋ ಫನ್ ಸಿಗೋಲ್ಲ. ಸೊ ನಾವು ಏರ್ಕಾಡಿಗೆ ಹೋಗ್ತಿರೋ ರೂಟು ಹೊಸೂರು, ಧರ್ಮಪುರ್ ಆ್ಯಂಡ್ ಸೇಲಂ. ಸೊ ಸೇಲಂ ರೋಡ್ ಸಖತ್ತಾಗಿದೆ, ನೋ ಡೌಟ್ ಒನ್ ಆಫ್ ದ ಬೆಸ್ಟ್ ಹೈವೇಸ್. ಯಾಕಂದರೆ ಲಾಸ್ಟ್ ಇಯರ್ ನಾನು ಕೊಡ್ಲಿ ಹಿಲ್ಸಿಗೆ ಹೋಗ್ತಾ ಸೇಲಂ ರೋಡ್ ಮೇಲೆ ಹೋಗಿದ್ದು. ಏನು ಸಖತ್ತಾಗಿದೆ ಅಂದರೆ ಹೈವೇ. ತಮಿಳ್ನಾಡುಗೆ ನಾನು ಸೆಕೆಂಡ್ ಟೈಮ್ ರೈಡ್ ಹೋಗ್ತಾ ಇರೋದು. ಫಸ್ಟ್ ಒನ್ ವಾಸ್ ವಿತ್ ಮೈ SF 250. ಕೊಡ್ಲಿ ಹಿಲ್ಸಿಗೆ ಟ್ರಿಪ್ ಮಾಡಿದ್ವಿ. ಸೊ ಅದು 2 days ಟ್ರಿಪ್ಪು. ಒಳ್ಳೆ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಆ ಟ್ರಿಪ್ನು.
ಆವಾಗಲಿಂದ ಹೈವೇಯಲ್ಲಿ ಒಳ್ಳೆ ಹೋಟೆಲ್ ಸಿಗುತ್ತೆ ಅಂತ ನೋಡ್ತಾ ಇದ್ದೀವಿ, ಯಾವುದೂ ಸಿಗ್ತಾನೇ ಇಲ್ಲ. ಸೊ ಯಾವುದೋ ವಸಂತ್ ಭವನ್ ಅಂತ ಕಾಣಿಸ್ತು. ನೋಡೋಣ ಬನ್ನಿ. 92 ಕಿಲೋಮೀಟರ್ಸ್ ಇದೆ ಈ ಹೋಟೆಲಿಂದ. ಎಸ್, ಟಿಫನ್ ಎಲ್ಲ ಆಯಿತು. ಆದರೆ ಅವ್ರಿಗೆ ಕನ್ನಡ ಬರೋಲ್ಲ, ನಮಗೆ ತಮಿಳ್ ಬರೋಲ್ಲ. ಬಟ್ ಟ್ರಿಪ್ಪಲ್ಲಿ ಏನು ಕಾಮಿಡಿ ಅಂತ ಅಂದರೆ, ನಾವು ಯಾವ ಲಾಡ್ಜಿಗೆ ಹೋಗ್ತಿದ್ದೀವಿ, ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ, ಯಾವುದು ರೆಕ್ಟಿಫೈ ಮಾಡಿಲ್ಲ. ಜನ್ಮಕ್ಕೆ ಹೋಗೋ ತಿಂಡಿ ತಿಂತಾಗ ಕೂಡ ನೋಡಿದ್ವಿ ಹಲ್ವಾರು ಲಾಡ್ಜ್ ಆಗಲಿ, ಪ್ಲೇಸಸ್ ಎಲ್ಲಿ ಹೋಗೋದು ಅಂತ. ಬಟ್ ಅದು ನಮ್ಮ ಮ್ಯಾಪ್ ಮಾಡೋಕ್ಕೆ ಆಗ್ತಿಲ್ಲ, ನಾವು ಎಲ್ಲಿ ಉಳ್ಕೊಂಡ್ರೆ ಎಲ್ಲಿ ಹತ್ತಿರ ಆಗುತ್ತೆ ಅಂತ. ಸೊ ಅದಕ್ಕೆ ತಲೆ ಕೆಡ್ಸ್ಕೊಳೋದು ಬೇಡ, ಫಸ್ಟ್ ಎರ್ಕಾಡ್ ರೀಚ್ ಆಗೋಣ. ರೀಚ್ ಆದಮೇಲೆ ನೋಡೋಣ ಏನು ಮಾಡೋದು ಅಂತ. ಈ ಥರ ರೋಡ್ ಇತ್ತು ಅಂತ ಅಂದರೆ ಆರಾಮಾಗಿ ಒನ್ ಡೇಯಲ್ಲಿ 800 ಕಿಲೋಮೀಟರ್ಸ್ ಕೂಡ ಬೇಕಾದರೂ ಕ್ಲಾಕ್ ಮಾಡ್ಬೋದು. ಏನು ಗುರು ಇದು ವ್ಯೂ, ಒಂದಕ್ಕಿಂತ ಒಂದು ಮಸ್ತಾಗಿದೆ. ಕ್ರೇಜಿ. ಹೈವೇ ಹೆವಿ ಬೋರ್ ಆಯಿತು ಅಂತ ಕಂಟ್ರಿ ರೋಡ್ಸ್ ಒಳಗಡೆ ಬಂದ್ವಿ. ನೋಡೋಣ ಇಲ್ಲಿ ಯಾವ ಥರ ಇದೆ ರೋಡು. ಹೈವೇಲಿ ಹೋದರೆ ಏನು ತಮಿಳ್ನಾಡು ನೋಡಿದೆ ಅಂತಲೇ ಅನ್ಸಲ್ವ. 40 ಕಿಲೋಮೀಟರ್ಸ್ ಇದೆ ಆಲ್ಮೋಸ್ಟು. ನೋಡ್ರಿ, ಹಳ್ಳಿ ಕಡೆ ಆದರೂ ರೋಡ್ ಎಷ್ಟು ಸಖತ್ತಾಗಿದೆ ಇಲ್ಲಿ. ಈ ರೋಡಲ್ಲಿ ಹೋಗ್ತಾ ಬೇಜಾನ್ ಶುಗರ್ ಕೇನ್ ಫ್ಯಾಕ್ಟ್ರಿಗಳು ನೋಡಿದೆ ಗುರು. ಮೋಸ್ಟ್ಲಿ ಅದನ್ನು ಕರಗಿಸಿ ಬೆಲ್ಲ ಮಾಡ್ತಾರೆ ಅನ್ಸುತ್ತೆ. ಅದೇ ಸ್ಮೆಲ್ಲೇ ಹೊಡಿತಾ ಇದೆ. ಬಟ್ ನಾಟ್ ಶ್ಯೂರ್. ನಮ್ಮ ಬಾಯ್ಸ್ ಅದೆಷ್ಟು ಬೈಕೊಂತಿದ್ದಾರೋ ನಿಜವಾಗ್ಲೂ ಗೊತ್ತಿಲ್ಲ. ಈ ನನ್ನ ಮಗ ಯಾವುದೋ ಹೈವೇ ಬಿಟ್ಟು ಒಳಗಡೆ ಕಂಟ್ರಿ ರೋಡ್ಸಲ್ಲಿ ಕರ್ಕೊಂಡು ಹೋಗ್ತಾವನಲ್ಲ ಅಂತ. ಆ ಹೈವೇ ಬೇಜಾರಾಗ್ಬಿಡ್ತು ಗುರು ಬೆಳಗ್ಗಿಂದ ನೋಡಿ ನೋಡಿ. ಇದರಲ್ಲಾದರೆ ಅಟ್ಲೀಸ್ಟ್ ಟ್ವಿಸ್ಟೀಸ್ ಆದರೂ ಇದೆ, ಆಟ ಆಡ್ಕೊಂಡು ಹೋಗ್ಬೋದು. ಫಸ್ಟ್ ವಾಟರ್ ಕ್ರಾಸಿಂಗ್ ಆನ್ ದಿಸ್ ಬೈಕ್. ಎಷ್ಟು ಕ್ಲಿಯರ್ ಇದೆ ಗುರು. ಶಬಾಷ್ ಬೇಟಾ, ಶಬಾಷ್ ಶಬಾಷ್ ಶಬಾಷ್. ಎರ್ಕಾಡಲ್ಲಿ ಕಾರ್ಡ್ ಅಂತ ಇದೆ, ಸೊ ಕಾರ್ಡ್ ತೋರಿಸ್ತಾ ಇದ್ದೀನಿ ಬನ್ನಿ, ನಡ್ರಿ ಹೋಗೋಣ. ಪಾಪ ಅಜಿತ್ ಅವ್ರದ್ದು ಮಾತ್ರ ಸ್ಪೋರ್ಟ್ಸ್ ವೆಹಿಕಲ್ ಇರೋದಿಲ್ಲಿ. ನಮ್ಮ 3 ಜನದ್ದು ಅಡ್ವೆಂಚರ್ ನಾವು ಮಜಾ ತಗೊತಿದ್ದೀವಿ, ಅವರಿಗೆ ಕೆಟ್ಟು ರೋದನೆ ಆಗ್ತಿದೆ. ಹೈವೇ ಆಯಿತು, ಕಂಟ್ರಿ ರೋಡ್ಸ್ ಆಯಿತು, ಆಫ್ ರೋಡಿಂಗ್ ಕೂಡ ಮಾಡಿಸಿದ್ದೀನಿ ಬಾಯ್ಸಿಗೆ. ಯಾರು ಬೈಕೊಳಕ್ಕೆ ಹೋಗ್ಬೇಡಿ ಅಷ್ಟೇ.
ಸೇಲಮಲ್ಲಿ ಎರ್ಕಾಡ್ ಘಾಟ್ ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಸೊ ಕೊಡ್ಲಿ ಹಿಲ್ಸ್ ಯಾವ ಕಡೆ ಬರುತ್ತೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಪ್ರತಿಯೊಂದು ಏರ್ಪಿನ್ ಬೆಂಡಿಗೂ ಪೊಲೀಸ್ ಅವರ ಏನು ಕತೆ? ಅಜಿತ್ ಅವ್ರ ಫೋನ್ ಗಾನ್ ಆಗಿದೆ. ಫೋನ್ ತೋರಿಸಿ. ಸದ್ಯ ಅಲ್ಟ್ರಾ ವೈಡ್ ಆ್ಯಂಗಲ್ ಕರೆಕ್ಟಾಗಿ ಬರ್ತಾ ಇದೆ. 1 ಗಂಟೆ 45 ನಿಮಿಷ ಇವಾಗ ರೀಚ್ ಆಗಿದೆ ಎರ್ಕಾಡ್. ಏನು ಮಸ್ತಾಗಿದೆ ಅಲ್ಲ ಎರ್ಕಾಡಲ್ಲಿ ವೆದರು. ಆಲ್ರೆಡಿ 4 o'clock ಆಗಿದೆ, ಬಟ್ ಅಂದ್ರೂ ಎಲ್ಲೂ ಸೂರ್ಯನೇ ಕಾಣಿಸ್ತಿಲ್ಲ ನಮಗೆ. ಸೊ ಅಷ್ಟು ಕೋಲ್ಡ್ ಇದೆ ವೆದರು. ಸೊ ರೈಡೆಲ್ಲ ಮುಗೀತು, ರೀಚ್ ಆದ್ವಿ ಎರ್ಕಾಡು. ಸೊ ಹೋಟೆಲ್ಲು ಇವಾಗ ಬುಕ್ ಮಾಡಾಯಿತು. ನಾನು ಹೇಳ್ದಂಗೆ ಹೋಟೆಲ್ ನಾವು ಬುಕ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಿಗೆ ಬಂದೆ ನೋಡಿ ಬುಕ್ ಮಾಡೋಣ ಅಂತ ಇದ್ವಿ. ಸೊ ನಮಗೆ ಸಿಕ್ಕಿದ್ದು SD ರೆಸಿಡೆನ್ಸಿ ಅಂತ. ಸೊ ನಾನು ನಿಮಗೆ ಕ್ವಿಕ್ ಓವರ್ವ್ಯೂ ಕೊಟ್ಬಿಡ್ತೀನಿ. ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡ್ಬೋದು. ಅದಾದಮೇಲೆ ಸೊ ಸದ್ಯಕ್ಕೆ ನಾವು ಇಲ್ಲೇ ಬೈಕ್ ಪಾರ್ಕ್ ಮಾಡಿದ್ದೀವಿ, ಯಾಕಂತ ಅಂದರೆ ಇವಾಗ ರೆಡಿಯಾಗಿ ಊಟಕ್ಕೆ ಹೋಗಬೇಕು. ಸೊ ಇಲ್ಲಿ ಒಳಗಡೆ ಎಲ್ಲ ರೂಮ್ ಇದೆ. ರೂಮ್ ಈ ಥರ ಇದೆ ನೋಡಿ. ಇಲ್ಲಿ 2 ಮೆಂಬರ್ಸಿಗೆ ಓಕೆ. ವ್ಯೂ ಚೆನ್ನಾಗಿದೆ, ಬಟ್ಟು ಕಸನೂ ಜಾಸ್ತಿ ಇದೆ. ಅದಾದಮೇಲೆ ಸೊ 2 ರೂಮ್ಸಿಗೆ ನಾವು ಕೊಟ್ಟಿದ್ದು 3300. ಬಟ್ಟು ನಾನು ಇಲ್ಲಿ ಬರೋಕ್ಕೆ ಸಜೆಸ್ಟ್ ಮಾಡಲ್ಲ, ಇದಕ್ಕಿಂತ ಬೆಟರ್ ಪ್ಲೇಸಸ್ಗಳಿದೆ. ಬಟ್ ಫಾರ್ ಟೈಮ್ ಬೀಯಿಂಗ್ ನಾವು ಇಲ್ಲೇ ಬರಬೇಕಾಯ್ತು, ಯಾಕಂದರೆ ಟೈಮ್ ಕನ್ಸ್ಟ್ರೆಂಟ್ಸ್ ಇರೋದ್ರಿಂದ ನಾವು ಹೋಗೋ ಪ್ಲೇಸಸ್ಸಿಗೆ ಹತ್ತಿರ ಇದೆ ಇದು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ಎರ್ಕಾಡ್ನ ಎಕ್ಸ್ಪ್ಲೋರ್ ಮಾಡೋಣ, ಯಾವ ಪ್ಲೇಸ್ ಆಗುತ್ತೆ ನೋಡೋಣ. ಈವ್ನಿಂಗ್ 6 o'clock ಇವಾಗ. ಮಿಸ್ಟ್ ಮಾತ್ರ ಹೆವಿ ಅಂದರೆ ಹೆವಿ ಆಗಿದೆ, ಏನೂ ಕಾಣಿಸ್ತಿಲ್ಲ ನೀವು ನೋಡೋ ಪ್ರಕಾರ. ವೆದರ್ ಮಾತ್ರ ಎಂಥ ಕೂಲಾಗಿದೆ ಅಂತ ಅಂದರೆ ಹೋಗೋ ಪ್ರತಿಯೊಂದು ದಾರಿನೂ ಸಕ್ಕದಾಗಿ ಕಾಣಿಸ್ತಿದೆ ಮಾತ್ರ.
ಎರ್ಕಾಡಲ್ಲಿ ಈ ಥರ ವೆದರ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಟ್ಲೀಸ್ಟ್ ಮಾರ್ನಿಂಗ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಸೊ ನಾರ್ಮಲಿ ಈ ಥರ ಇರಲ್ಲ. ಡ್ಯೂರಿಂಗ್ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ 3 months ಈ ಥರ ಇರತ್ತಂತೆ ವೆದರು. ಸೊ ಇಲ್ಲಿ ಎಂಟ್ರಿ ಫೀಸ್ 40 rupees ಇದೆ. ಸೊ ಈ ವ್ಯೂ ನೋಡೋಕ್ಕೆ. ಆಮೇಲೆ ಬೋಟಿಂಗ್ ಕೂಡ ಇದೆ. ಬಟ್ ಬೋಟಿಂಗಿನ ನಂಗೆ ಪ್ರೈಸ್ ಗೊತ್ತಿಲ್ಲ ಇಲ್ಲಿ. ಸೊ ಯಾರೂ ಇಲ್ಲ ಅಲ್ಲಿ ಕೇಳಬೇಕು ಅಂತ ಅಂದರು. 6 o'clock ಕ್ಲೋಸ್ ಆಗುತ್ತೆ ಇದು. ಆಮೇಲೆ ಇದೊಂದೇ ಪ್ಲೇಸ್ ನಮಗೆ ನೋಡೋಕ್ಕೆ ಸಿಕ್ಕಿದ್ದು. ಎಷ್ಟು ಕಡೆ ವ್ಯೂ ಪಾಯಿಂಟ್ ಅಂತ ಇದೆ, ಬಟ್ ಹೋಗ್ತೀವಿ ಅಲ್ಲೇನು ವ್ಯೂ ಪಾಯಿಂಟೇ ಇಲ್ಲ. ಸೊ ನೋಡಿದ್ದು ಇದೊಂದು, ಅಟ್ಲೀಸ್ಟ್ ಇದನ್ನಾದರೂ ನೀಟಾಗಿ ನೋಡೋಣ ಅಂತ ಬಂದಿದ್ದು ಇಲ್ಲಿಗೆ. ಸೊ ನೋಡೋಣ, ಬೇರೆ ಯಾವುದಾದ್ರೂ ನಾನು ಪ್ಲೇಸ್ ಕವರ್ ಮಾಡಿದ್ರೆ ಅಪ್ಡೇಟ್ ಮಾಡ್ತೀನಿ. ಮೊದಲೇ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.